ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ನಾವಿನ್ನೂ ಹಿರಿಯೂರಲ್ಲೇ ಇದ್ದೀವಿ. ಇವಾಗ ಸಂಜೆ 4 ಗಂಟೆ ಆಗಿದೆ. ಯಾಕೆ ಇಷ್ಟು ಲೇಟಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಬಾಯಲ್ಲೂ ತುಂಬ ಗುಳ್ಳೆ ಆಗಿಬಿಟ್ಟಿದೆ ಹೀಟಾಗಿ. ಸೊ ಹಂಗಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗೂ ಇವತ್ತು ವ್ಲಾಗ್ನ ಮಿಸ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಟೀ ಜೊತೆಗೆ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಅಂದರೆ ಆನಿಯನ್ ಪಕೋಡ, ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಕಲಸು ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದಾದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟು ಬಂದಿದ್ದೀನಿ. ಮತ್ತು ಟೀನೂ ಮಾಡಬೇಕು ಹೋಗಿ. ಒಂದು ಕಡೆ ಬೋಂಡ ಹಾಕ್ಕೊಳೋದು, ಒಂದು ಕಡೆ ಟೀನೂ ಇಟ್ಟರೆ ಆಗುತ್ತೆ ಅಷ್ಟೇ. ಬನ್ನಿ ತೋರಿಸ್ತೀನಿ ಏನೇನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಈರುಳ್ಳಿ ಪಕೋಡ ಏನಾದರೂ ಅನ್ಬೋದು ನೀವು. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಸೋಡಾ, ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೇಯ್ನಾಗಿ ಈರುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ, ಜೀರಿಗೆ ಇಷ್ಟನ್ನು ಹಾಕಿ ಕಲಸಿಟ್ಟಿದ್ದೀನಿ. ನಿಮಗೇನು ಇದನ್ನು ಮಾಡೋದೆಲ್ಲ ಗೊತ್ತೇ ಇರುತ್ತೆ. ನಾನು ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಟೀ ಕುದೀತಾ ಇದೆ. ಬಜ್ಜಿನೂ ಹಾಕಿದ್ದೆ, ಎಣ್ಣೆ ಕಾಯ್ದಿತ್ತು, ಹಂಗಾಗಿ ಬಜ್ಜಿ ಹಾಕ್ಬಿಟ್ಟೆ ಬೇಯ್ತಾ ಇದೆ. ನೋಡ್ತಾ ಇರ್ಬೋದು ಟೀಗೂ ಎಲ್ಲ ರೆಡಿಯಾಗಿದೆ. ಬಜ್ಜಿನೂ ಆಯಿತು. ಇವಾಗ ಟೀ ಜೊತೆ ಇದನ್ನು ಎಂಜಾಯ್ ಮಾಡೋಣ ಬನ್ನಿ. ನಾನು ಬಾಯಿ ಹುಣ್ಣಾಗಿದೆ ಅಂತ ಹೇಳ್ತಿದ್ನಲ್ಲ, ಈ ಟೀ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ಗುಲ್ಕನ್ ತಿನ್ನೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಂತೂ ಗುಲ್ಕನ್ನು. ಎಲ್ಲಪ್ಪ ಅಂತಂದರೆ ತೇರುಮಲ್ಲೇಶ್ವರಂಗೆ ಹೋಗೋ ರೋಡಲ್ಲಿ ಇದು ಇದೆ. ನಾನು ಹೇಳ್ತಿದ್ನಲ್ಲ ಬಜ್ಜಿ ಮತ್ತು ಮಿರ್ಚಿ ಮಂಡಕ್ಕಿ, ಖಾರ ಮಂಡಕ್ಕಿ ಎಲ್ಲ ಸಿಗುತ್ತೆ ಅಂತ, ಅದು ಇದೆ ರೋಡಲ್ಲಿ. ಅಂಗಡಿ ನಿಯರೇ ಇದೆ ಅದೂ ಇದೆ. ಈ ಅಂಗಡಿ ಆದಮೇಲೆ ನೆಕ್ಸ್ಟ್ ಶಾಪೇ ಅದು ಬಜ್ಜಿದು. ನೋಡ್ತಾ ಇರ್ಬೋದು ಇಲ್ಲಿ ಗಾಯತ್ರಿ ರೋಜ್ ಗುಲ್ಕನ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಯಾರಾದರೂ ಇರಲಿದ್ರೆ ಖಂಡಿತ ಟ್ರೈ ಮಾಡಿ. ಟೇಸ್ಟು ಚೆನ್ನಾಗಿತ್ತು. ಪ್ಲೈನು 40, ಡ್ರೈ ಫ್ರೂಟ್ಸ್ ಇರೋದು 50 ರುಪೀಸು ಬನ್ನಾಗುತ್ತೆ. ರಾತ್ರಿ ಹೋಳಿಗೆ ಎಲ್ಲ ಮಾಡಿದ್ವಿ ಅಲ್ವ, ತಿಂದ್ಕೊಂಡು ಹೊರಟ್ವಿ. ಇಟ್ಸ್ ಎ ಟೈಮ್ ಟು ಗೋ. ತುಮಕೂರು ಕಡೆಗೆ ಹೊರಟ್ವಿ. ವೆದರು ತುಂಬಾ ಮಳೆ. ಹಾಯ್ ಎಲ್ರಿಗೂ. ಫೈನಲಿ ಹಿರಿಯೂರಿಂದ ತುಮಕೂರಿಗೆ ಬಂದ್ವಿ. ಬೆಳಗ್ಗೆ 10 ಗಂಟೆ ಆಗಿತ್ತು. ತುಂಬಾ ವೆದರು ಸರಿಯೇ ಇಲ್ಲ. ತುಂಬಾ ಕೋಲ್ಡ್ ಆಗೈತೆ. ಸ್ವಲ್ಪ ಬಿಸಿಲೇ ಇಲ್ಲ. ಬಟ್ಟೆ ಒಗ್ದೋಗಿದೆ. ಹಂಗೆ ರದ್ದೆ ಆಗಿದ್ದು ಸ್ವಲ್ಪ ಒಣಗಿದ್ದು ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಮನೆಯೆಲ್ಲ ಒಂದು 2-3 ದಿನ ಇಲ್ಲಾಂದರೆ ಅವಸ್ಥೆ ಹೆಂಗಾಗಿರುತ್ತೆ ಅಂತ ಗೊತ್ತಿರುತ್ತಲ್ಲ ನಿಮಗೂ. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಮೂವಿ ನೋಡಿದೆ ಇವತ್ತು, ಕಲ್ಟ್ ಅಂತೇಳಿ. ನೀವು ಮಿಸ್ ಮಾಡ್ದೆಲ್ಲ ನೋಡಿ, ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗ್ ಹೆಂಗಿರುತ್ತೆ ಏನೋ ಅಂದ್ಕೊಂಡೆ, ಚೆನ್ನಾಗೇ ಇತ್ತು. ಒಂದು ಎಮೋಷನ್ ಮೂವಿ ಚೆನ್ನಾಗಿತ್ತು. ಗಿಡ ಎಲ್ಲ ಒಂದು 2 ಡೇಸ್ ಇಲ್ಲ ಅಂದ್ರೇ ಒಂಥರ ಇದಾಗಿದ್ದು, ಒಣಗ್ದಂಗೆ. ಎಲ್ಲ ನೀರು ಹಾಕಿದ್ದೀನಿ, ಇವಾಗ ಚೆನ್ನಾಗಾಗಿದ್ದಾವೆ. ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಬಾಯಲ್ಲಿ ಗುಳ್ಳಗುಳಾಗಿ ಮಾತಾಡೋಕ್ಕೆ ಆಗ್ತಿಲ್ಲ. ಹಂಗಾದ್ರೂ ಇದನ್ನು ಕನ್ಸಿಸ್ಟೆನ್ಸಿ ಮಿಸ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಗುಳ್ಳೆ ಆಗಿದೆ. ನೆನ್ನೆ ಗುಳ್ಕಂಡು ತಿಂದೆ, ಹಂಗೂ ಏನು ಅಂತ ಕಡಿಮೆ ಆಗಿಲ್ಲ. ಮಾತ್ರೆ ಟ್ಯಾಬ್ಲೆಟ್ಸ್ನ ತೊಗೊಂಡೆ, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಸ್ವಲ್ಪ ನೀರು ಕುಡಿಯೋಕ್ಕಾಗ್ತದೆ. ಎಲ್ಲ ಖಾರ ಖಾರ ಅನ್ನಿಸ್ತಾ ಇದೆ ಬಾಯೆಲ್ಲ. ಅಪ್ಪ ಏನವಾಗ ಹೋಗುತ್ತೋ ಅನ್ಸ್ಬಿಟ್ಟೈತೆ ನನಗಂತೂ. ಈ ಥರ ಯಾವತ್ತೂ ಆಗಿರಲಿಲ್ಲ ನನಗೆ. ತುಂಬಾ ಗುಳ್ಳೆಗಳಾಗ್ಬಿಟ್ಟಿದೆ, ಬಾಯೆಲ್ಲ ಹೆಣ್ಣಾಗ್ಬಿಟ್ಟಿದೆ. ಅದಕ್ಕೆ ಬರೀ ಮೊಸರನ್ನೇ ತಿಂತೀನಿ. ಮೊಸರನ್ನೂ ತಿನ್ನೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಂಗಾದ್ರೂ ತಿನ್ನಲೇಬೇಕಾ, ಹೊಟ್ಟೆ ಹಸಿಯುತ್ತಲ್ಲ, ಹಂಗಾಗಿ ತಿನ್ನೋದಷ್ಟೇ. ರಾಗಿ ಗಂಜಿ ಏನಾದರೂ ಮಾಡಬೇಕು ಇವಾಗ. ನಮ್ಮ ಮನೆಯವ್ರಿಗೂ ಆಗೈತಲ್ಲ, ಇಬ್ಬರಿಗೂ ಅದೇ ಕಾಂಪನ್ಸೇಟ್ ಆಗುತ್ತೆ. ಒಬ್ರಿಗಂತೂ ಏನು ಮಾಡೋ ಥರ ಇಲ್ಲ. ಮೊಸರು ತಾಂಬರ್ರಿ, ಅನ್ನ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಬನ್ನಿ ನಮ್ಮ ಗಿಡದ ಅವಸ್ಥೆ ಹೆಂಗಾಗಿದೆ ಅಂತ ತೋರಿಸ್ತೀನಿ. ತುಳಸಿ ಗಿಡ ಇವಾಗ ಚೇತರಿಸ್ಕೊತಾ ಇದೆ. ಒಣಗ್ದಂಗಾಗಿತ್ತು, ನೋಡ್ತಾ ಇರ್ಬೋದು ನೀವು. ಇವಾಗ ಚೆನ್ನಾಗಾಗಿದೆ. ಇದೊಂದೇ ಅಷ್ಟು ಸೂಕ್ಷ್ಮ ಗಿಡ ಅಂತಂದರೆ, ಇನ್ನೆಲ್ಲ ಅದೇ ಏನು ಲೀವ್ಸ್ ಎಲ್ಲ ದಪ್ಪ ಇದ್ದಾವಲ್ಲ, ಅವೇನು ಅಂತ ಇದಾಗಲ್ಲ. ಮಳೆ ಬರುತ್ತೆ. ಮತ್ತು ಇದೊಂದು ದಾಸವಾಳ ಗಿಡ, ಇದು ಇವಾಗ ಚೇತರಿಸ್ಕೊತಾ ಇದೆ. ನೀರು ಹಾಕಿದ್ದೀನಿ. ಮಳೆ ಬರುತ್ತೆ, ಆದ್ರೂ ಇದು ಮಳೆ ನೀರು ಜಾಸ್ತಿ ಅಷ್ಟಾಗಿ ತಗೊಳ್ಳೋದ. ಹಿಂಗಾಗಿ ಬರುತ್ತಲ್ಲ, ಮುಂಗಾರೋ ಹಿಂಗಾರೋ ಅಂತಾರಲ್ಲಪ್ಪ,
ಹಂಗಾಗಿ ಇದಕ್ಕೇನು ಅಷ್ಟು ಬೀಳಲ್ಲ ಅನ್ಸುತ್ತೆ. ಅದಕ್ಕೆ ಇದೊಂಥರ ಬಾಡ್ದಂಗೆ ಆಗಿತ್ತು. ನೀರು ಹಾಕಿ ನೋಡಿರಿ ಅಲ್ಲ ಎಷ್ಟು ಚೆನ್ನಾಗಿ ಎನರ್ಜಿ ತಗೊಂತು ಅಂತ ಹೇಳ್ಬಿಟ್ಟು. ನಮಗೆ ಹೆಂಗೆ ಫುಡ್ಡೆಲ್ಲ ಇಂಪಾರ್ಟೆಂಟು, ಗಿಡಗಳಿಗೂ ನೀರು ಆರೈಕೆ ಎಲ್ಲ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ನೋಡಿರಿ ಕಣಗಳು ಹೂದಲ್ಲಿ ನಾವು ಬಿಡಿಸ್ಕೊಂಡೇ ಇಲ್ವಲ್ಲ, ಎಷ್ಟೊಂದು ಹೂವು ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ ಅಲ್ವಾ. ನಿಮಗೂ ಯಾರಿಗೆಲ್ಲ ಈ ಥರ ಹೂವು, ಹಸ್ರು, ಒಂಥರ ನೇಚರ್ ಅಂದರೆ ಇಷ್ಟ ಅಂತನ್ನೋರು ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ. ನಮ್ಮನ್ನು ಒಂದು ಹೀಲ್ ಮಾಡುವಂತಹ ಶಕ್ತಿ ಯಾರಿಗೆ ಇರುತ್ತಪ್ಪ ಅಂತಂದರೆ ಅದು ಪ್ರಕೃತಿಗೆ, ಹಸ್ರಿಗೆ ಮಾತ್ರನೇ ಅಲ್ವಾ. ಇನ್ನು ಯಾವುದೇ ಮನುಷ್ಯರಾದರೂ, ಯಾರೇ ವ್ಯಕ್ತಿ ಆದರೂ, ಎಷ್ಟೇ ಮೆಡಿಸಿನ್ ಆದ್ರೂ ನಮ್ಮನ್ನು ಪರ್ಸ್ನಲಿಯಾಗಿ ಹೀಲ್ ಮಾಡೋದು ಮತ್ತು ನಾವೇ ಒಂಥರ ನಮಗೆ ಜಾಸ್ತಿ ಸಂತೋಷ ಅಥವಾ ಖುಷಿ ತರಿಸೋದು ಈ ಹಸ್ರು ನೋಡಿದಾಗ್ಲೇ. ಮನಸ್ಸಿಗೆ ಒಂಥರ ಎಷ್ಟೇ ಬೇಜಾರಿದ್ರೂ ಹಗುರ ಅನ್ಸೋದು ಈ ಹಸ್ರು ನೋಡಿದಾಗಲೇ ಅಲ್ವಾ. ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.